ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂತ ವಿದ್ಯಾಸ್ಥಾನ ಪೇಯೋಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಭರಣಿ ನಕ್ಷತ್ರದವರ 10 ವಿಶೇಷ ರಹಸ್ಯ ಗುಣಗಳ ಬಗ್ಗೆ ಚಿಂತನೆಯನ್ನು ಮಾಡೋಣ. ಭರಣಿ ನಕ್ಷತ್ರ ಅನ್ನುವಂಥದ್ದು 27 ನಕ್ಷತ್ರಗಳಲ್ಲಿ 2ನೇ ನಕ್ಷತ್ರವಾಗಿರ್ತದೆ. ಇದು ಮೇಷರಾಶಿಯ 13 ಡಿಗ್ರಿ 20 ನಿಮಿಷದಿಂದ 26 ಡಿಗ್ರಿ 40 ನಿಮಿಷಗಳವರೆಗೆ ಇರುವಂತಹ ಸ್ಥಳದಲ್ಲಿ ಸ್ಥಿತವಾಗಿರುತ್ತದೆ. ಭರಣಿ ನಕ್ಷತ್ರದ ಅಧಿಪತಿ ಶುಕ್ರಗ್ರಹ ಮತ್ತು ದೇವ ಯಮಧರ್ಮರಾಜ. ಈ ನಕ್ಷತ್ರದ ಮುಖ್ಯ ಶಕ್ತಿ ಎನ್ನುವಂಥದ್ದು ಅಪಭರಣ ಶಕ್ತಿ. ಅಂದರೆ ಹೊರ ಹೋಗುವ, ಜವಾಬ್ದಾರಿಯನ್ನು ನಿರ್ವಹಿಸುವ ಮತ್ತು ಪರಿವರ್ತನೆಯನ್ನು ತರಬಲ್ಲಂಥ ಶಕ್ತಿ ಇರುವಂಥದ್ದು. ಭರಣಿ ನಕ್ಷತ್ರದವರು ಸಾಮಾನ್ಯವಾಗಿ ಬಲಿಷ್ಠ ಮನೋಭಾವವನ್ನು ಉಳ್ಳಂಥವರು, ಬಲಿಷ್ಠವಾದಂಥ ಮನೋಬಲವನ್ನು ಉಳ್ಳಂಥವರು, ಆಕರ್ಷಣೆ, ಸ್ವತಂತ್ರತೆ, ತೀವ್ರ ಮನೋಭಾವ, ನ್ಯಾಯಪ್ರಜ್ಞೆ ಮತ್ತು ಜೀವನದ ಆಳವಾದಂಥ ಅನುಭವವನ್ನು ಹೊಂದಿರುವಂಥವರು. ಇಂಥ ಭರಣಿ ನಕ್ಷತ್ರದವರ 10 ರಹಸ್ಯ ಗುಣಗಳ ಬಗ್ಗೆ ನಾವು ಇವತ್ತು ಚಿಂತನೆಯನ್ನು ಮಾಡೋಣ. ಮುಖ್ಯವಾಗಿ ಭರಣಿ ನಕ್ಷತ್ರದವರಲ್ಲಿ ಬಲಿಷ್ಠವಾದಂಥ ಇಚ್ಛಾಶಕ್ತಿ ಅನ್ನುವಂಥದ್ದು ಇರ್ತದೆ. ಅಂದರೆ ಸ್ಟ್ರಾಂಗ್ ವಿಲ್ ಪವರ್ ಅನ್ನುವಂಥದ್ದು ಇರ್ತದೆ. ಭರಣಿ ನಕ್ಷತ್ರದವರು ಸಾಮಾನ್ಯವಾಗಿ ದೃಢ ಮನಸ್ಸನ್ನು ಹೊಂದಿರ್ತಾರೆ. ಇವರು ಒಮ್ಮೆ ನಿರ್ಧಾರವನ್ನು ಮಾಡಿದರೆ ಸುಲಭವಾಗಿ ಹಿಂದೆ ಸರಿಯೋದೇ ಇಲ್ಲ. ಎಂತಹ ಸಂಕಷ್ಟದಲ್ಲೂ ಧೈರ್ಯದಿಂದ ನಿಲ್ಲುವಂಥ ಗುಣ ಇವರಲ್ಲಿರ್ತದೆ. ಜೀವನದಲ್ಲಿ ಕಷ್ಟಗಳನ್ನು ಎದುರಿಸುವಂತಹ ಶಕ್ತಿ ಇರ್ತದೆ. ಆದರೆ ಒಂದೇ ಒಂದು ದುರ್ಬಲತೆಯನ್ನು ಇವರು ಸರಿಪಡಿಸ್ಕೊಳ್ಬೇಕು. ಏನು ಅದು ಅಂತಂದರೆ, ಕೆಲವೊಮ್ಮೆ ಹಠ ಸ್ವಭಾವ ಅನ್ನುವಂಥದ್ದು ಹೆಚ್ಚಾಗಿಬಿಡಬಹುದು. ಅದು ಹೆಚ್ಚಾಗದಲೇ ಇರೋ ಹಾಗೆ ನೋಡ್ಕೊಳ್ಬೇಕಾಗಿದ್ದಂಥದ್ದು ಇವರ ಜವಾಬ್ದಾರಿಯಾಗಿರ್ತದೆ. ಇನ್ನು 2ನೆಯ ರಹಸ್ಯ ಗುಣ ಎಂಥದ್ದು, ಇವರಲ್ಲಿ ನ್ಯಾಯಪ್ರಜ್ಞೆ ಮತ್ತು ಸತ್ಯನಿಷ್ಠೆ ಎನ್ನುವಂಥದ್ದು ಇರ್ತದೆ. ಈ ಭರಣಿ ನಕ್ಷತ್ರದ ದೇವತೆ ಯಮಧರ್ಮರಾಜ ಆಗಿರೋದ್ರಿಂದ ಇವರಲ್ಲಿ ನ್ಯಾಯಪ್ರಜ್ಞೆ ಮತ್ತು ಸತ್ಯನಿಷ್ಠೆ ಅನ್ನುವಂತಹ ರಹಸ್ಯ ಗುಣ ಅನ್ನುವಂಥದ್ದು ಇರ್ತದೆ. ಆದ್ದರಿಂದ ಇವರು ನ್ಯಾಯ ಮತ್ತು ನೀತಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಇವರು ಯಾವುದೇ ಒಂದು ತಪ್ಪನ್ನು ನೋಡಿದ್ರೆ ಸಹಿಸೋದಿಲ್ಲ, ನೇರವಾಗಿ ಮಾತನ್ನಾಡಿ ಬಿಡ್ತಾರೆ. ಸತ್ಯಕ್ಕಾಗಿ ಹೋರಾಡುವಂಥ ಮನೋಭಾವವನ್ನು ಹೊಂದಿರ್ತಾರೆ. ಆದರೆ ಕೆಲವೊಮ್ಮೆ ಇವರು ಕಠಿಣವಾಗಿ ಮಾತನಾಡಬಹುದು, ಅದನ್ನು ತಪ್ಪಿಸಬೇಕಾಗ್ತದೆ. ಇನ್ನು 3ನೆಯ ರಹಸ್ಯ ಗುಣ ಅಂತಂದರೆ, ಇವರಲ್ಲಿ ತೀವ್ರವಾದಂಥ ಒಂದು ಭಾವನೆ ಇರ್ತದೆ, ಆಳವಾದಂಥ ಪ್ರೀತಿ ಎನ್ನುವಂಥದ್ದು ಇರ್ತದೆ. ಭರಣಿ ನಕ್ಷತ್ರದವರಲ್ಲಿ ಸಂಬಂಧಗಳಲ್ಲಿ ತುಂಬ ಗಂಭೀರವಾಗಿರಬಹುದು. ಅಂದರೆ ಆಳವಾದಂಥ ಪ್ರೀತಿ, ಆಳವಾದಂಥ ನಿಷ್ಠೆ, ಪ್ರೀತಿಸಿದವರಿಗಾಗಿ ತ್ಯಾಗವನ್ನು ಮಾಡುವಂಥ ಮನೋಭಾವ ಎಲ್ಲ ಇರ್ತದೆ. ಆದರೆ ಇವರಿಗೆ ಯಾರಾದರೂ ಮೋಸ ಮಾಡಿದ್ರೆ ಅಥವಾ ನಂಬಿಕೆಯನ್ನು ಕಳ್ಕೊಂಡ್ರೆ ಅದನ್ನು ಸಹಿಸೋದಕ್ಕೆ ಇವ್ರ ಕಡೆಯಿಂದ ಸಾಧ್ಯವಿಲ್ಲ. 4ನೆಯ ರಹಸ್ಯ ಗುಣ ಅನ್ನುವಂಥದ್ದು, ಇವರಲ್ಲಿ ಆಕರ್ಷಕ ವ್ಯಕ್ತಿತ್ವ ಅನ್ನುವಂಥದ್ದು ಇರ್ತದೆ. ಶುಕ್ರನ ಪ್ರಭಾವದಿಂದ ಇವರಲ್ಲಿ ಒಂದು ರೀತಿಯ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಅನ್ನುವಂಥದ್ದು ಇರ್ತದೆ. ಜನರನ್ನು ಸೆಳೆಯುವಂಥ ಗುಣ ಇರ್ತದೆ. ಆಕರ್ಷಕ ಮಾತು ಅಥವಾ ವ್ಯಕ್ತಿತ್ವ ಅನ್ನುವಂಥದ್ದು ಇರ್ತದೆ. ಸೌಂದರ್ಯ ಮತ್ತು ಸ್ವಚ್ಛತೆಗೆ ಒಲವು ಅನ್ನುವಂಥದ್ದು ಮೂಡುತ್ತದೆ. ಇನ್ನು 5ನೆಯ ರಹಸ್ಯ ಗುಣ ಅನ್ನುವಂಥದ್ದು, ಇವರಲ್ಲಿ ಸ್ವತಂತ್ರ ಚಿಂತನೆ ಅನ್ನುವಂಥದ್ದು ಇರ್ತದೆ. ಅಂದರೆ
ಎಲ್ಲ ವಿಚಾರಗಳಲ್ಲಿ ಇವರು ತನ್ನದೇ ಆದಂಥ ಚಿಂತನೆಯನ್ನು ಹೊಂದಿರ್ತಾರೆ, ತನ್ನದೇ ಆದಂಥ ಅಭಿಪ್ರಾಯವನ್ನು ಹೊಂದಿರ್ತಾರೆ, ತಮ್ಮದೇ ಆದಂಥ ನಿರ್ಧಾರಗಳನ್ನು ಇವರು ಇಷ್ಟಪಡ್ತಾರೆ. ಇವರು ಯಾರದೇ ಒತ್ತಡಕ್ಕೆ ಬಗ್ಗೋದಿಲ್ಲ, ಸ್ವತಂತ್ರವಾಗಿ ಜೀವನ ಮಾಡೋದನ್ನು ಇಷ್ಟಪಡ್ತಾರೆ, ಹೊಸ ಹೊಸ ಆಲೋಚನೆಗಳನ್ನು ಹೊಂದಿರ್ತಾರೆ. 6ನೆಯ ರಹಸ್ಯ ಗುಣ, ಇವರಲ್ಲಿ ಜವಾಬ್ದಾರಿ ಬರುವಂತಹ ಶಕ್ತಿ ಎನ್ನುವಂಥದ್ದು ಇರ್ತದೆ. ಭರಣಿ ನಕ್ಷತ್ರದವರು ಹೊರೆಯನ್ನು ಹೊರುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಹುದು. ಸಂಕಷ್ಟದಲ್ಲಿ ಮನೆಯವರನ್ನು ಕಾಪಾಡೋ ಶಕ್ತಿ ಇರ್ತದೆ. ಕೆಲಸದಲ್ಲಿ ಹೊಣೆಗಾರಿಕೆ ತೆಗೆದುಕೊಳ್ತಾರೆ. ಯಾವುದೇ ಒಂದು ಉದ್ಯೋಗದಲ್ಲಿ, ಯಾವುದೇ ಒಂದು ಕರ್ತವ್ಯದಲ್ಲಿ ಮುಂದಾಳತ್ವವನ್ನು ವಹಿಸುವಂಥ ಶಕ್ತಿ ಸಾಮರ್ಥ್ಯಗಳಿರ್ತದೆ. 7ನೆಯ ರಹಸ್ಯ ಗುಣ ಅನ್ನುವಂಥದ್ದು, ಇವರಲ್ಲಿ ತೀವ್ರತೆ ಮತ್ತು ಉತ್ಸಾಹ ಅನ್ನುವಂತಹ ಗುಣ ಇರ್ತದೆ. ಇವರು ಯಾವುದನ್ನಾದರೂ ಮನಸ್ಸಿಟ್ಟು ಮಾಡಿದರೆ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ತಾರೆ. ಇವರು ಯಾವುದೇ ಕೆಲಸವನ್ನು ಅರ್ಧ ಮನಸ್ಸಿನಿಂದ ಮಾಡೋದಿಲ್ಲ. ಭಾವನೆ ಮತ್ತು ಶ್ರಮ ಎರಡನ್ನೂ ಒಟ್ಟಿಗೆ ಹಾಕ್ತಾರೆ. ಆದರೆ ಇವರಲ್ಲಿ ಕೋಪ ಅಥವಾ ನಿರಾಸೆ ತೀವ್ರವಾಗಿರ್ತದೆ. 8ನೆಯ ರಹಸ್ಯ ಗುಣ, ಇವರಲ್ಲಿ ಕಲೆ ಮತ್ತು ಸೌಂದರ್ಯ ಪ್ರೀತಿ ಎನ್ನುವಂಥದ್ದು ಇರ್ತದೆ. ಶುಕ್ರನ ಪ್ರಭಾವದಿಂದ ಕಲೆಗಳತ್ತ ಒಲವು ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಇವರಲ್ಲಿ ಸಂಗೀತ, ಅಲಂಕಾರ, ಸಾಹಿತ್ಯ, ಸೌಂದರ್ಯಪೂರ್ಣ ಜೀವನಕ್ಕೆ ಆಸಕ್ತಿಗಳನ್ನು ಹೊಂದಿರ್ತಾರೆ. ಇನ್ನು 9ನೆಯ ರಹಸ್ಯ ಗುಣ ಅನ್ನುವಂಥದ್ದು ಆಂತರಿಕ ಆಧ್ಯಾತ್ಮಿಕತೆ, ಒಳಗಿನ ಆಧ್ಯಾತ್ಮಿಕತೆ. ಇವರು ಹೊರಗಡೆ ಭೌತಿಕ ಸುಖಭೋಗಗಳನ್ನು ಇಷ್ಟಪಟ್ಟರು, ಹೊರಗಡೆ ಭೌತಿಕ ಜೀವನದಲ್ಲಿ ಇದ್ದರೂ ಸಹ ಒಳಗಡೆ ಜೀವನದ ಅರ್ಥವನ್ನು ಹುಡುಕುವಂತಹ ಗುಣ ಇವರಲ್ಲಿ ಇರ್ತದೆ. ಇವರಲ್ಲಿ ಕರ್ಮತತ್ವದ ಬಗ್ಗೆ, ಧರ್ಮದ ಬಗ್ಗೆ, ಆತ್ಮಜ್ಞಾನದ ಬಗ್ಗೆ ಆಸಕ್ತಿ ಎನ್ನುವಂಥದ್ದು ಹೆಚ್ಚಾಗಿರ್ತದೆ. ಇನ್ನು 10ನೆಯ ರಹಸ್ಯ ಗುಣ ಅನ್ನುವಂಥದ್ದು, ಇವರಿಗೆ ಸಂಕಷ್ಟದಿಂದ ಮೇಲೆ ಬರುವಂಥ ಶಕ್ತಿ ಎನ್ನುವಂಥದ್ದು ಇರ್ತದೆ. ಭರಣಿ ನಕ್ಷತ್ರದವರಲ್ಲಿ ಪುನರ್ಜನ್ಮದಂತೆ ಮತ್ತೆ ಎದ್ದು ನಿಲ್ಲುವ ಶಕ್ತಿ ಸಾಮರ್ಥ್ಯಗಳಿರ್ತದೆ. ಇವರು ಒಮ್ಮೆ ವಿಫಲವಾದರೆ ಮತ್ತೆ ಪ್ರಯತ್ನ ಮಾಡಿ ಪುಟಿದೇಳುತ್ತಾರೆ. ಕಷ್ಟಗಳನ್ನು ಅನುಭವ ಅಂತ ತಿಳ್ಕೊಂಡು ಅದನ್ನು ಸುಖವನ್ನಾಗಿ ಪರಿವರ್ತಿಸಿಕೊಳ್ಳುವ ಶಕ್ತಿ ಇರ್ತದೆ. ಕೆಲವರಲ್ಲಿ ನಾವು ಎಲ್ಲಿ ಕಳ್ಕೊಳ್ತೀವೋ ಅಲ್ಲೇ ಹುಡುಕಬೇಕು ಅನ್ನುವಂಥ ಮನೋಭಾವ ಇರ್ತದೆ. ಕೆಲವರಲ್ಲಿ 10 ಬಾರಿ ಸೋತರೂ 11ನೇ ಬಾರಿ ಗೆಲ್ಲುವ ಹಠ ಅನ್ನುವಂಥದ್ದು ಇರ್ತದೆ. ಆ ಒಂದು ಶಕ್ತಿ ಸಾಮರ್ಥ್ಯಗಳು, ಆ ಒಂದು ಚೈತನ್ಯ ಅನ್ನುವಂಥದ್ದು ಈ ನಕ್ಷತ್ರದವರಲ್ಲಿ ಇರ್ತದೆ ಎನ್ನುವಂಥದ್ದನ್ನು ನೋಡ್ಕೊಬೋದು. ಆದ್ದರಿಂದ ಇವರಲ್ಲಿ ಇರುವಂಥ ಪ್ರಮುಖ ಶಕ್ತಿಗಳು ಯಾವುವು? ಇಚ್ಛಾಶಕ್ತಿ, ನ್ಯಾಯಪ್ರಜ್ಞೆ, ಸತ್ಯನಿಷ್ಠೆ, ಆಕರ್ಷಣೆ, ಜನರನ್ನು ಸೆಳೆಯುವಂಥ ಗುಣ, ಜವಾಬ್ದಾರಿ, ಯಾವುದೇ ಹೊಣೆಗಾರಿಕೆಯನ್ನು ನಿಭಾಯಿಸುವಂಥ ಚಾಕಚಕ್ಯತೆ, ಅಂದರೆ ತೀವ್ರತೆ, ಅಂದರೆ ಯಾವುದರಲ್ಲೂ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳುವಂಥ ಗುಣ. ಇವೆಲ್ಲ ಭರಣಿ ನಕ್ಷತ್ರಗಳ ವಿಶೇಷತೆಗಳು. ಆದರೆ ಇವರಲ್ಲಿ ಹಠ ಸ್ವಭಾವ, ತೀವ್ರ ಕೋಪ, ಭಾವನಾತ್ಮಕ ನೋವು, ಕಠಿಣ ಮಾತು, ಅತಿಯಾದ ನಿರೀಕ್ಷೆಯನ್ನು ಇಟ್ಕೊಳ್ಳುವಂಥದ್ದು, ಇವೆಲ್ಲನೂ ಇವರ ವೀಕ್ನೆಸ್ಗಳು. ಆದರೆ ಇವರಿಗೆ ಭರಣಿ ನಕ್ಷತ್ರದವರಿಗೆ ಆಡಳಿತ ಕ್ಷೇತ್ರ ಇರ್ಬೋದು, ಕಾನೂನಿನ ಕ್ಷೇತ್ರ ಇರ್ಬೋದು, ಶಿಕ್ಷಕ ಕ್ಷೇತ್ರ ಇರ್ಬೋದು, ಜ್ಯೋತಿಷ್ಯ ಕ್ಷೇತ್ರ ಇರ್ಬೋದು, ಕಲೆ ಮತ್ತು ವಿನ್ಯಾಸದ ಬಗ್ಗೆ, ಸಮಾಜ ಸೇವೆಯ ಕ್ಷೇತ್ರ ಇರ್ಬೋದು, ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಕೌನ್ಸಿಲಿಂಗ್ ಕ್ಷೇತ್ರ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿ ಇವರು ಮುಂದುವರಿದರೆ ಖಂಡಿತ ಯಶಸ್ವಿಯಾಗ್ತಾರೆ ಎನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಂಡಿರಬೇಕು. ಈ ಭರಣಿ ನಕ್ಷತ್ರದ ಫಲಗಳು: ಶುಕ್ರನ ಬಲ, ಚಂದ್ರನ ಸ್ಥಾನ, ಹಾಗೂ ಭರಣಿ ನಕ್ಷತ್ರದ ಯಾವ ಪಾದದಲ್ಲಿ ಚಂದ್ರಸ್ಥಿತನಾಗಿರ್ತಾನೆ, ಯಾವ ಪಾದದಲ್ಲಿ ಇವರ ಜನನವಾಗಿರ್ತದೆ ಅನ್ನುವಂಥದ್ದು, ದಶಾಭುಕ್ತಿ, ಗೋಚಾರ ಫಲ, ಈ ಎಲ್ಲ ವಿಚಾರಗಳ ಬಗ್ಗೆ ಇವರ ಜಾತಕದ ಸ್ಥಿತಿ ಬದಲಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಬೇಕು.
ಆದರೆ ಎಲ್ಲ ಭರಣಿ ನಕ್ಷತ್ರದವರಿಗೂ ಒಂದೇ ರೀತಿಯ ಫಲಗಳು ಖಂಡಿತ ಇರೋದಿಲ್ಲ ಅನ್ನುವಂಥದ್ದನ್ನು ತಿಳ್ಕೊಂಡಿರಬೇಕು. ಮುಂದಿನ ವಿಭಾಗದಲ್ಲಿ ಭರಣಿ ನಕ್ಷತ್ರದ 1ನೇ ಪಾದದವರ 10 ವಿಶೇಷ ರಹಸ್ಯ ಗುಣಗಳ ಬಗ್ಗೆ ತಿಳ್ಕೊಳ್ಳುವಂಥ ಅವಕಾಶಗಳು ಬರ್ತದೆ. ಖಂಡಿತವಾಗಿ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಈ ಒಂದು ವಿಭಾಗವನ್ನು ತಮ್ಮ ಅಮೂಲ್ಯವಾದ ಸಮಯವನ್ನು ಒಪ್ಪಿಸಿ ಆಲಿಸಿದ್ದಕ್ಕೋಸ್ಕರ ತಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ತಕ್ಷಣ ನಿಮಗೆ ಸಿಗ್ತದೆ ಎನ್ನುವಂಥದ್ದನ್ನು ಹೇಳ್ತಾ ಇದ್ದೆ.